ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಶ್ರೀ ಗುರು ಸ್ಟಡಿ ಚಾನಲ್ ಆಗಿರ್ತದೆ. ಮತ್ತೊಮ್ಮೆ ಈ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಬೀರ್ತಾ ಇವತ್ತಿನ ಒಂದು ತರಗತಿಯೊಳಗೆ ನಾವು ಏನಂದರೆ ವಿಕಾಸ ಮೇಲೆ ಪ್ರಭಾವ ಬೀರುವಂಥ ಕಾರಕಗಳು ಮತ್ತು ಶೈಕ್ಷಣಿಕ ಮಹತ್ವ ನಿನ್ನೆಯ ಒಂದು ತರಗತಿಯೊಳಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ಅವಳಿಗಳು ಹೇಗೆ ಉದಯಿಸುತ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮತ್ತು ಆನುವಂಶೀಯ ನಿಯಮಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ನಾವು ಏನಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಎಂಬ ಅಧ್ಯಾಯವನ್ನು ಏನು ಮಾಡತ್ತೀವಿ, ಸ್ಟಡಿ ಮಾಡತ್ತೀವಿ. ಅದರೊಳಗೆ ಅವಳಿಗಳು ಹೇಗೆ ಉದಯಿಸುತ್ತವೆ, ನಿನ್ನೆ ಆನುವಂಶಿಕತೆ ಅಂದ್ರೇನು, ಅಂಕುರಾಣುಗಳೆಂದ್ರೇನು, ಆಮ್ಯಾಗ ಗುಣಾಣುಗಳಂದ್ರೇನು, ಆಮ್ಯಾಗ ಏನಂದ್ರೆ ಇಲ್ಲಿದಾವೆ ನೋಡ್ರಿ ವರ್ಣತಂತುಗಳಂದ್ರೆ ಏನು, ಎಲ್ಲದ್ರ ಬಗ್ಗೆ ನಾವು ಸರಿಯಾಗಿ ಅಭ್ಯಾಸ ಮಾಡಿದ್ದೀವಿ. ನೀವು ಒಂದು ಸಲ ಸರಿಯಾಗಿ ಇನ್ನೊಂದು ಸಲ ಈ ವಿಡಿಯೋನ ನೋಡ್ಕೊಂಡು ಮತ್ತೆ ಹೊಳ್ಳಿ ಬುಕ್ನ್ಯಾಗ ನೀವೇನು ಮಾಡಿರಿ ಓದ್ರಿ, ಅಂದ್ರೆ ಪರ್ಫೆಕ್ಟ್ ನೆನಪು ಉಳಿತೈತಿ. ಹೀಗಾಗಿ ಒಂದು ಸಲ ಕೇಳೋದ್ರಿಂದ ಒಂದು ಸಲ ಓದೋದ್ರಿಂದ ಮತ್ತು ಆ ಪಾಯಿಂಟ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ವಿಷಯ ಭಾಳ ಮನನವಾಗ್ತೈತಿ. ಹಾಗಾಗಿ ಭಾಳ ಇಂಪಾರ್ಟೆಂಟ್ ಆಕೈತಿ. ನೀವು ಒಂದು ಸಲ ವಿಷಯ ಕೇಳೋದು ಆಮೇಲೆ ಸರಿಯಾಗಿ ಓದಿದ್ರೆ. ಈಗ ನೋಡ್ರಿ ನೆಕ್ಸ್ಟ್ ಪಾಯಿಂಟ್, ಅವಳಿಗಳು ಹೇಗೆ ಉದಯಿಸುತ್ತವೆ. ಅವಳಿಗಳು ಹೇಗೆ ಉದಯಿಸುತ್ತವೆ ಮೊದಲು ಚರ್ಚಿಸಿದಂತೆ ಅಂಡಾಣು ತಾಯಿಯಿಂದ ಹಾಗೂ ವೀರ್ಯಾಣು ತಂದೆಯಿಂದ ಉತ್ಪತ್ತಿಯಾಗುತ್ತವೆ. ಪಕ್ವಗೊಂಡ ಅಂಡಾಣು ಒಂದು ವೀರ್ಯಾಣುವಿನೊಡನೆ ಮಿಲನಗೊಂಡಾಗ ಅದರ ಫಲಿತಾಂಶವೇ ಒಂದು ಮಗುವಿನ ಜನನ. ನೋಡ್ರಿ, ಅವಳಿಗಳು ಹೇಗೆ ಉದಯಿಸ್ತವೆ ಅಂದ್ರೆ ಮಗುವಿನ ಜನನ ಹೆಂಗೆ ಆಕೈತಿ ಅಂದ್ರೆ, ನಾವು ಹಿಂದಿನ ಒಂದು ತರಗತಿಯೊಳಗೆ ತಿಳ್ಕೊಂಡೇವಿ. ತಂದೆಯಿಂದ ವೀರ್ಯಾಣುಗಳು ಬರ್ತಾವೆ, ತಾಯಿಯಿಂದ ಅಂಡಾಣುಗಳು ಎರಡೂ ಸೇರಿ ಮಿಲನವಾದಾಗ ಅದನ್ನು ಜೈಗೋಟ್ ಅಂತ ಉತ್ಪತ್ತಿ ಆಕತಿ. ಆ ಜೈಗೋಟ್ ಆದಮೇಲೆ ಅದು ಏನಾಕೈತಿ, ಹೊಳ್ಳಿ ಒಂದು ಇದು ಆಕೈತಿ, ಏನಂದ್ರೆ ಗರ್ಭ ಭ್ರೂಣ ಆಗಿ ಉತ್ಪತ್ತಿ ಆಕೈತಿ. ಹಂಗೆ ಮಗುವಿನ ಜನನ ಆಕೈತಿ. ಮತ್ತು ವೀರ್ಯಾಣು ಮತ್ತು ಅಂಡಾಣುವಿನ ಮಿಲನಗೊಂಡ ಅದರ ಫಲಿತಾಂಶವೇ ಏನಾಕೈತಿ, ಮಗುವಿನ ಜನನ. ಆದರೆ ಕೆಲವೊಮ್ಮೆ ಗರ್ಭಧೃತ ಅಂಡಾಣು ಅಥವಾ ಜೈಗೋಟ್ ಎರಡು ಅಥವಾ ಹೆಚ್ಚು ಭಾಗಗಳಾಗಿ ವಿಭಜನೆಗೊಳ್ಳುವುದು. ಈ ರೀತಿಯ ವಿಭಜನೆಯಿಂದ ಉದಯಿಸುವ ಮಕ್ಕಳು ಸಮರೂಪ ಅವಳಿಗಳು ಅಥವಾ ಅನನ್ಯ ಅವಳಿಗಳಾಗಿರುತ್ತಾರೆ. ನೋಡ್ರಿ, ಎರಡು ಮಕ್ಕಳ ಜನನ ಹೆಂಗೆ ಆಕೈತೆ ಅಂದ್ರೆ, ಏನು ಜೈಗೋಟ್ ಆಗಿರ್ತೈತಲ್ಲ, ಗರ್ಭಧೃತ ಅಂಡಾಣು ಅಥವಾ ಜೈಗೋಟ್ ಏನಾಗಿರ್ತೈತೆ, ಎರಡು ಅಥವಾ ಹೆಚ್ಚು ಭಾಗಗಳಾಗಿ ವಿಭಜನೆಗೊಳ್ಳೋದ್ರಿಂದ ಏನಾಕೈತೆ ಅಂದ್ರೆ, ಅದು ಎರಡು ಭಾಗ ಆದ್ರೆ ಎರಡು ಮಕ್ಳು ಆಕ್ಕವು, 4 ಭಾಗ ಅಂದ್ರೆ 4 ಮಕ್ಳು. ಹಿಂಗೆ ಎಷ್ಟು ಭಾಗ ಆಗ್ತೈತಿ ಅಷ್ಟು ಮಕ್ಕಳು ಹುಟ್ಕೊತ ಹೋಗ್ತಾವೆ. ಇಂಥ ಸಂದರ್ಭದಲ್ಲಿ 2 ಅಥವಾ 3 ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳ ಜನನಕ್ಕೆ ಕಾರಣವಾಗಬಹುದು. ಇಂಥ ಮಕ್ಕಳು ಸಮಾನವಾಗಿ ಒಂದೇ ಲಿಂಗಕ್ಕೆ ಸೇರಿದವರಾಗಿರುತ್ತಾರೆ. ಇವ್ರು ಏನಾಗಿರ್ತಾರಂದ್ರೆ, ಜೈಗೋಟ್ ಅಥವಾ ಅಂಡಾಣು ಏನಾಕೈತಿ, 2 ಭಾಗಗಳಾಗಿ ಒಡೆದಿರ್ತಾವಲ್ಲ, ಅವು ಏನಾಕಿರ್ತಾವೆ, ಒಂದೇ ಲಿಂಗಕ್ಕೆ ಸಮನಾಗಿರ್ತಾರೆ. ಅಂದ್ರೆ ಗಂಡರಾಗಿರ್ತಾವೆ, ಇಲ್ಕ ಹೆಣ್ಣರಾಗಿರ್ತಾವೆ. ಅಂದ್ರೆ ಸಮರೂಪ ಅವಳಿಗಳು ಅನನ್ಯ ಅವಳಿಗಳು ಯಾರಾಗಿರ್ತಾರತ್ತಂದ್ರೆ, ಒಂದೇ ಲಿಂಗಕ್ಕೆ ಸೇರಿದಂಥ ಗಂಡು ಅಥವಾ ಹೆಣ್ಣು ಮಕ್ಕಳಾಗಿರ್ತಾರೆ. ಕೆಲವೊಮ್ಮೆ ತಾಯಿಯಲ್ಲಿ ಒಂದಕ್ಕಿಂತ ಹೆಚ್ಚು ಅಂಡಾಣುಗಳು ಬಿಡುಗಡೆಗೊಂಡಾಗ ಅವುಗಳು ವಿಭಿನ್ನ ವೀರ್ಯಾಣುಗಳಿಂದ ಫಲಿತಗೊಂಡರೆ 2 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳ ಜನನಕ್ಕೆ ಕಾರಣವಾಗಬಹುದು. ಒಂದೊಂದು ಸಲ ಏನಾಕೈತಿ, ಅಂಡಾಣು ಮೊದಲು ಒಂದೇ ಇರ್ತೈತಲ್ಲ, ಅವು ಏನಾಗತ್ತೆ ಹೆಚ್ಚು ಅಂಡಾಣುಗಳು ಬಿಡುಗಡೆಗೊಂಡಾಗ ಅವುಗಳ ಪ್ರತಿಯೊಂದು ಅಂಡಾಣುವಿನಲ್ಲಿ ವೀರ್ಯಾಣು ಹೋಗಿ ಫಲಿತಗೊಂಡ್ರೆ ಏನಾಕೈತಿ, 2 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳ ಜನನಕ್ಕೆ ಕಾರಣ ಆಗಬಹುದು. ಇಂಥ ಮಕ್ಕಳನ್ನು ಭಾತೃತ್ವ ಅವಳಿಗಳು ಎನ್ನುವರು. ಏನಂತಾರ್ರಿ, ಭಾತೃತ್ವ ಅವಳಿಗಳು ಎಂದು ಕರೆಯುವರು ಅಥವಾ ಬಂಧು ಅವಳಿಗಳು ಎನ್ನುವರು. ನೋಡ್ರಿ, ಭಾತೃತ್ವ ಅವಳಿಗಳಂದ್ರೇನು, ಅನನ್ಯ ಅವಳಿಗಳಂದ್ರೇನು, ಸಮರೂಪ ಅವಳಿಗಳಂದ್ರೇನು, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಐತಿ. ನೀವು ಸರಿಯಾಗಿ ತಿಳ್ಕೊಂಡು ನೆನಪಿಟ್ಕೋಬೇಕು. ಅವುಗಳು ವಿಭಿನ್ನ ವೀರ್ಯಾಣುಗಳಿಂದ ಫಲಿತಗೊಂಡ್ರೆ ಏನಾಕೈತಿ ಅಂದ್ರೆ, ಅಂಡಾಣುಗಳು ಏನಾಕೈತಿ ಬೇರೆ ಬೇರೆ ವೀರ್ಯಾಣುಗಳಿಂದ, ಅಂದ್ರೆ ಅಂಡಾಣುಗಳು ಬೇರೆ ಬೇರೆ ಇರ್ತಾವಲ್ಲ, ಆ ಪ್ರತಿಯೊಂದು ಅಂಡಾಣುಗಳಿಗೂ ವೀರ್ಯಾಣು ಒಂದೊಂದು ಹೋಗಿ ಸೇರ್ಕೊಂಡು ಅವು ಒಂದೊಂದು ಜೈಗೋಟ್ ಆದ್ರೆ ಅವಕ್ಕೆ ಏನಾಕೈತಿ, ಭಾತೃತ್ವ ಅವಳಿಗಳು ಅಂಥೇಳಿ ಕರೀತಾರೆ. 2 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳ ಜನನಕ್ಕೆ ಕಾರಣವಾಗಬಹುದು. ಇಂಥ ಮಕ್ಕಳನ್ನು ಭಾತೃತ್ವ ಅಥವಾ
ಬಂಧು ಅವಳಿಗಳು ಎನ್ನುವರು. ಭಾತೃತ್ವ ಅವಳಿಗಳೆಂದರೇನು ಅಂಥೇಳಿ ನೆನಪಿಟ್ಕೊರಿ. ಭಾತೃತ್ವ ಅವಳಿಗಳು ಒಂದೇ ಲಿಂಗಕ್ಕೆ ಸೇರಿದವರಾಗಿರಬಹುದು ಅಥವಾ ಭಿನ್ನ ಲಿಂಗಕ್ಕೆ ಸೇರಿದವರಾಗಿರ್ಬೋದು. ಭಾತೃತ್ವ ಅವಳಿಗಳಂದ್ರೆ ಒಂದೇ ಲಿಂಗಾನು ಅಥವಾ ಸಂಬಂಧಪಟ್ಟಿರ್ಬೋದು, ಬೇರೆ ಬೇರೆನೂ ಆಗಿರ್ಬೋದು. ಆದ್ರೆ ಜೈಗೋಟ್ ಏನಾಗಿರ್ತೈತಿ, ಜೈಗೋಟ್ 2 ಅಥವಾ ಹೆಚ್ಚು ಭಾಗವಾಗಿ ಒಡೆದಿದ್ರೆ ಅದು ಏನಾಕತಿ ಒಂದೇ ಲಿಂಗಕ್ಕೆ ಸೇರಿರ್ತೈತಿ. ಅದಕ್ಕೆ ಏನಂತ ಕರಿತಾರೆ, ಸಮರೂಪ ಅವಳಿಗಳು ಅಥವಾ ಅನನ್ಯ ಅವಳಿಗಳು ಅಂತಾರೆ. ನೆನಪಿಟ್ಕೊರಿ, ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. ಭಾತೃತ್ವ ಅವಳಿಗಳಂದ್ರೆ ಅಂಡಾನು ಬೇರೆ ಬೇರೆಯಾಗಿ ಅಂಡಾನು ಬೇರೆ ಬೇರೆ ಉತ್ಪತ್ತಿಯಾಗಿ ಬಿಡುಗಡೆಗೊಂಡಾಗ ವೀರ್ಯಾಣು ಪ್ರತಿಯೊಂದು ಅಂಡಾಣುದೊಳಗೆ ಹೋಗಿ ಸೇರ್ಕೊಂಡು ಅದು ಬೇರೆ ಬೇರೆ ಇದು ಭ್ರೂಣ ಆಗಕತ್ತಂದ್ರೆ ಅದು ಭಾತೃತ್ವ ಅವಳಿಗಳು ಅಂಥೇಳಿ ಕರೀತಾರೆ. ಇಲ್ಲಿಕ ಬಂಧು ಅವಳಿಗಳು ಅಂತಾರೆ. ಒಂದು ಅಂಡಾಣು ಒಂದು ವೀರ್ಯಾಣುವಿನೊಡನೆ ಮಿಲನವಾದಾಗ ಜೈಗೋಟ್ ಉತ್ಪತ್ತಿಯಾದ ನಂತರ ಕೆಲವೊಮ್ಮೆ ಅದು 2 ಭಾಗಗಳಾಗಿ ವಿಭಜನೆಗೊಳ್ಳುವುದು. ಒಂದು ಅಂಡಾಣು ಒಂದು ವೀರ್ಯಾಣು ಕೂಡಿ ಮಿಲನವಾದಾಗ ಜೈಗೋಟ್ ಆಗಿ ಏನು ಉತ್ಪತ್ತಿಯಾದ ನಂತರ ಕೆಲವೊಮ್ಮೆ ಏನಾಕೈತಿ, ಪೂರ್ಣವಾದಲ್ಲಿ ರೂಪುಗೊಳ್ಳುವ ಅವಳಿಗೆ ಸಯಾಮಿ ಅವಳಿಗಳು ಎನ್ನುವರು. ನೋಡ್ರಿ, ಅವು ಒಂದು ವೀರ್ಯಾಣು ಒಳಗೆ ಒಂದು ಅಂಡಾಣುವಿನೊಳಗೆ ಒಂದು ವೀರ್ಯಾಣು ಹೋಗಿ ಸೇರ್ಕೊಂಡು ಜೈಗೋಟ್ ಉತ್ಪತ್ತಿಯಾಗಿ ನಂತರ ಅದು ಜೈಗೋಟ್ ಆದದ್ದನ್ನೇ 2 ಭಾಗ ಆಗಿಬಿಟ್ರೆ ಅದು ಏನಾಕೈತಿ, ಅಪೂರ್ಣವಾಗಿ ರೂಪುಗೊಳ್ತೈತಿ. ಅದಕ್ಕೇನಂತ ಕರೀತಾರೆ, ಸಯಾಮಿ ಅವಳಿ ಎನ್ನುವರು. ಇಂತಹ ಅವಳಿಗಳಲ್ಲಿ ಸಾಮಾನ್ಯವಾಗಿ ದೇಹದ ಯಾವುದಾದರೂ ಒಂದು ಭಾಗ ಅಂಟಿಕೊಂಡಿರುತ್ತದೆ. ಇಂಥ ಸಯಾಮಿ ಅವಳಿಗಳಲ್ಲಿ ಭಾಗ ಏನಾಗಿರ್ತೈತಿ, ಅಂಟಿಕೊಂಡಿರ್ತೈತಿ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಸಯಾಮಿಸ್ ಅವಳಿಗಳನ್ನು ಬೇರ್ಪಡಿಸುವುದು ಕಂಡುಬರುತ್ತಿದೆ. ಈಗ ನೋಡ್ರಿ, ಇದು ನಿಮಗೆ ತಿಳಿದೈತೆ ಅಂತ ಹೇಳಿ ನಾನು ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಅನುವಂಶೀಯತೆ ನಿಯಮಗಳು. ಸ್ವಲ್ಪ ಇದೆ, ನಾನು ಓದುವಾಗ ಸ್ವಲ್ಪ ಅದು ಇದು ಮಾಡಿಬಿಟ್ಟೇನೆ ರೀ, ಅದು ಪಾಯಿಂಟ್ ಮಾಡ್ಕೊಳ್ಳೋವಾಗ ಅದು ಸ್ಕೆಚಲ್ಲೇ ಮಾರ್ಕ್ ಮಾಡಿಬಿಟ್ಟೇನೆ, ಅದು ಇದೇ ಆಗಿಬಿಟ್ಟೈತೆ ರೀ. ಅನುವಂಶೀಯತೆ ನಿಯಮಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹರಿದು ಬರುವ ಗುಣಗಳನ್ನು ನಿರ್ಧರಿಸುವ ಅಂಶಗಳು ಯಾವುದನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಅನುವಂಶೀಯ ನಿಯಮಗಳು ನಮ್ಗೆ ಯಾಕೆ ಬೇಕು ಅಂತಂದ್ರೆ, ಅನುವಂಶೀಯ ನಿಯಮಗಳು ಏನಾಗಿರ್ತಾವೆ ಅಂದ್ರೆ, ನಮ್ಗೆ ಅನುವಂಶೀಯ ನಿಯಮಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹೆಂಗೆ ಹರಿದು ಬರ್ತಾವೆ ಅಂಥೇಳಿ ತಿಳ್ಕೊಳಕ್ಕೆ, ನಿರ್ಧರಿಸೋಕೆ ಇವು ಅನುವಂಶೀಯತೆ ಸಹಾಯ ಮಾಡ್ತಾವೆ. ಅನುವಂಶೀಯ ನಿಯಮಗಳು ಯಾವ್ಯಾವ ಅದಾವ ಅಂತ ನೋಡ್ರಿ. ರೂಪಕ್ಕೆ ಪ್ರತಿರೂಪನಾಗಿರುವ ತತ್ವ. 2ನೇದು ಭಿನ್ನತೆಯ ತತ್ವ. 3ನೇದು ಸಮಾಶ್ರಣೆಯದ ತತ್ವ. 3 ಅದಾವ ನೋಡ್ರಿ ಇದ್ರೊಳಗೆ. ಅನುವಂಶೀಯ ನಿಯಮಗಳು ಎಷ್ಟು ಅದಾವ್ರಿ? 3 ಅದಾವ. ರೂಪಕ್ಕೆ ಪ್ರತಿರೂಪನಾಗಿರುವ ತತ್ವ, ಭಿನ್ನತೆಯ ತತ್ವ ಮತ್ತು ಸಮಾಶ್ರಯಣದ ತತ್ವ. ಈಗ ನೋಡ್ರಿ, ರೂಪಕ್ಕೆ ಪ್ರತಿರೂಪನಾಗಿರುವ ತತ್ವ. ಅನುವಂಶೀಯತೆ ಸಾಮಾನ್ಯ ತತ್ವವೆಂದರೆ ರೂಪಕ್ಕೆ ಪ್ರತಿರೂಪನಾಗಿರುವ ತತ್ವ ಪಡೆಯುವುದು. ಈ ತತ್ವದ ಪ್ರಕಾರ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವ ನೋಡ್ರಿ, ಅನುವಂಶೀಯತೆ ಅಂದರೆ ಸಾಮಾನ್ಯ ತತ್ವ. ಫಸ್ಟ್ ಅನುವಂಶೀಯತೆಯ ಸಾಮಾನ್ಯ ತತ್ವ ಅಂದ್ರೇನು? ರೂಪಕ್ಕೆ ಪ್ರತಿರೂಪವಾಗಿರುವಂಥ ತತ್ವವನ್ನು ಪಡೆಯುವುದ ಏನಂದ, ಇದು ಪ್ರಕಾರ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವಂಥ ಒಂದು ತತ್ವ ಆಗಿರ್ತದೆ. ಅನುವಂಶೀಯತೆಯ ಸಾಮಾನ್ಯ ತತ್ವವೆಂದರೆ ರೂಪಕ್ಕೆ ಪ್ರತಿರೂಪನಾಗಿರುವವರನ್ನೇ ಪಡೆಯುವುದು. ಈ ತತ್ವದ ಪ್ರಕಾರ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವ ತಂದೆ ತಾಯಿಗಳು ಹೆಚ್ಚು ಬುದ್ಧಿಶಕ್ತಿಯುಳ್ಳ ಮಕ್ಕಳನ್ನೇ ಪಡೆಯುವುದು. ಸರಾಸರಿ ಬುದ್ಧಿಶಕ್ತಿಯುಳ್ಳ ತಂದೆ ತಾಯಿಗಳು ಸರಾಸರಿ ಬುದ್ಧಿಶಕ್ತಿಯುಳ್ಳ ಮಕ್ಕಳನ್ನು ಪಡೆಯುವರು ಮತ್ತು ಕಡಿಮೆ ಬುದ್ಧಿಶಕ್ತಿಯುಳ್ಳ ತಂದೆ ತಾಯಿಗಳು ತಮ್ಮಂತೆಯೇ ಕಡಿಮೆ ಬುದ್ಧಿಶಕ್ತಿಯುಳ್ಳ ಮಕ್ಕಳನ್ನು ಪಡೆಯುವರು ಎಂದು ತಿಳಿದುಬರುತ್ತದೆ. ಅಂದರೆ ಸರಿಯಾಗಿ ಮಕ್ಕಳು ತಮ್ಮ ಪೋಷಕರನ್ನು ಹೋಲುತ್ತಾರೆ. ಆದರೆ ಈ ನಿಯಮಕ್ಕೆ ಕೆಲವು ವಿನಾಯಿತಿಗಳು ಇವೆ. ಈ ಅಂಶ 2ನೇ ತತ್ವಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ನೋಡ್ರಿ, ನಾವು ರೂಪಕ್ಕೆ ಅಂದರೆ ತಂದೆಯಂತೆ ಇರುವಂಥ ಮಗನನ್ನು ಹೊಳ್ಳಿ ಪಡೆಯುವಂಥದ್ದು, ಇದು ರೂಪಕ್ಕೆ ಪ್ರತಿರೂಪವಾಗಿರುವಂಥ ತತ್ವ. ಮತ್ತು ತಂದೆ ತಾಯಿಗಳು ಹೆಚ್ಚು ಬುದ್ಧಿಶಕ್ತಿ ಉಳ್ಳವರಾಗಿದ್ರೆ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರ್ತಾರೆ.
ಆಮ್ಯಾಗ ಸರಾಸರಿ ಬುದ್ಧಿಶಕ್ತಿ ಉಳ್ಳ ತಂದೆ ತಾಯಿಗಳಿದ್ರೆ ಮಕ್ಕಳು ಏನಾಗಿರ್ತೈತಿ ಸರಾಸರಿ ಬುದ್ಧಿಶಕ್ತಿ ಉಳ್ಳ ಮಕ್ಕಳನ್ನು ಪಡಿತಾರೆ. ಮತ್ತು ಕಡಿಮೆ ಬುದ್ಧಿಶಕ್ತಿ ಉಳ್ಳ ತಂದೆ ತಾಯಿಗಳಿದ್ರೆ ಮಕ್ಕಳು ಏನು ಮಾಡ್ತಾರೆ ಕಡಿಮೆ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. ಇಂಥದಕ್ಕೆ ಏನಂತ ಕರಿತೀವಿ ನಾವು ರೂಪಕ್ಕೆ ಪ್ರತಿರೂಪವಾಗಿರುವ ತತ್ವ ಅಂತ ಹೇಳಿ ಕರಿತೀವಿ. ನೆನಪಿಟ್ಕೋರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. ಇದ್ರ ಮೇಲೆ ಕ್ವಶನ್ ಕೇಳ್ಯಾರ. ರೂಪಕ್ಕೆ ಪ್ರತಿರೂಪವಾಗಿರುವ ತತ್ವ ಅಂದ್ರೆ ಅವ್ರು ತಂದೆ ತಾಯಿ ಹೆಂಗಿರ್ತಾರೆ ಹಂಗನ ಮಕ್ಕಳು ಜನಿಸ್ತಾರಲ್ಲ, ಅದಕ್ಕೆ ರೂಪಕ್ಕೆ ಪ್ರತಿರೂಪವಾಗಿರುವ ತತ್ವ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಭಿನ್ನತೆಯ ತತ್ವ. ಭಿನ್ನತೆಯ ತತ್ವ ಮಕ್ಕಳು ಅವರ ತಂದೆ ತಾಯಿಗಳ ನಿಶ್ಚಿತ ಪ್ರತಿರೂಪದಂತಿರುವುದಿಲ್ಲ. ಮಕ್ಕಳು ಏನಾಗಿರ್ತಾರೆ ಅಂದ್ರೆ ಒಬ್ಬೊಬ್ಬರು ಅವ್ರ ಪಪ್ಪ ಮಮ್ಮಿ ಗತೆ ಇರಂಗಿಲ್ಲ, ತಂದೆ ತಾಯಿಗೆ ಥರ ಇರಂಗಿಲ್ಲ, ಅಥವಾ ಅವರ ತಂದೆ ತಾಯಿಗಳ ಬೆಳವಣಿಗೆಯಂತೆ ಆಯಾ ವಯೋಮಾನದಲ್ಲಿ ಮಕ್ಕಳ ಬೆಳವಣಿಗೆಯಾಗಿರುವುದಿಲ್ಲ. ಬೆಳವಣಿಗೆಯಲ್ಲಿ ಏನಾಗಿರ್ತೈತಿ ವ್ಯತ್ಯಾಸ ಆಗಿರ್ತೈತಿ, ಹೆಚ್ಚು ಕಡಿಮೆ ಆಗಿರ್ತೈತಿ. ತಂದೆ ತಾಯಿ ಥರನೇ ಏನಕ್ಕೈತಿ ಸರಿಯಾದ ಬೆಳವಣಿಗೆ ಆಗಿರುವುದಿಲ್ಲ. ಅಂಥದಕ್ಕೆ ಏನಂತ ಕರೀತಾರಂದ್ರೆ ಭಿನ್ನತೆ ತತ್ವ ಅಂತಾರೆ. ಒಟ್ಟು ತಂದೆ ತಾಯಿಗಿಂತ ಸ್ವಲ್ಪ ಭಿನ್ನವಾಗಿರುವುದು. ಒಂದೇ ಕುಟುಂಬದ ಮಕ್ಕಳ ಬುದ್ಧಿಶಕ್ತಿ, ಗಾತ್ರ ಮತ್ತು ಮನಸ್ಥಿತಿಯಲ್ಲಿ ಏಕೆ ವ್ಯತ್ಯಾಸವಿರುತ್ತದೆ ಎಂಬುದನ್ನು ಈ ತತ್ವ ತಿಳಿಸುತ್ತದೆ. ಏನಂದ್ರೆ ಮಕ್ಕಳ ಬುದ್ಧಿಶಕ್ತಿ, ಗಾತ್ರ ಮತ್ತು ಮನಸ್ಥಿತಿಯಲ್ಲಿ ವ್ಯತ್ಯಾಸ ಇರ್ತೈತೆ. ತಂದೆ ತಾಯಿದ ಬೇರೆ ಇರ್ತೈತಿ, ಮಕ್ಕಳದ ಬೇರೆ ಇರ್ತೈತಿ. ಅಂಥ ತತ್ವಕ್ಕೆ ಏನಂತ ಕರೀತಾರೆ ಭಿನ್ನತೆಯ ತತ್ವ ಅಂಥೇಳಿ ಕರೀತಾರೆ. ಈ ತತ್ವವು ತಿಳಿಸುತ್ತದೆ ಈ ವ್ಯತ್ಯಾಸಗಳಿಗೆ ಜೈಗೋಟ್ನಲ್ಲಿ ಕಂಡುಬರುವ ಗುಣಾಣುಗಳ ವಿವಿಧ ಜೋಡಣೆಗಳೇ ಕಾರಣ. ಜೈಗೋಟ್ ಏನು ಉತ್ಪತ್ತಿ ಆಗಿರ್ತೈತಲ್ಲ ಅವಾಗ ಏನು ತಂದೆ ತಾಯಿಯಿಂದ 23, ತಾಯಿಯಿಂದ 23, ತಂದೆಯಿಂದ 23 ಏನು ವರ್ಣತಂತುಗಳು ಏನು ಜೈಗೋಟಾಗಿ ಉತ್ಪತ್ತಿ ಆಗ್ತಿರ್ತಾವಲ್ಲ ಆ ಸಮಯದೊಳಗೆ ಅವು ಏನಾಕೈತಂದ್ರೆ ಹೆಚ್ಚು ಕಡಿಮೆ ವ್ಯತ್ಯಾಸ ಉಂಟಾಗಿರ್ತಾವೆ. ಹಾಗಾಗಿ ಈ ವ್ಯತ್ಯಾಸಗಳು ಕಂಡು ಬರ್ತಾವೆ. ಆದರೆ ಒಂದು ಕುಟುಂಬದ ಮಕ್ಕಳಲ್ಲಿ ವ್ಯತ್ಯಾಸ ಕಂಡುಬಂದರೂ ಸಹ ಸಂಬಂಧವಿಲ್ಲದ ಕುಟುಂಬದ ಮಕ್ಕಳಿಗಿಂತ ಹೆಚ್ಚಿನ ಹೋಲಿಕೆ ಕಂಡುಬರುತ್ತದೆ. ಸಹೋದರರು ಮತ್ತು ಸಹೋದರಿಯರಲ್ಲಿ ಕುಟುಂಬದ ಸರಾಸರಿಗಿಂತ ವ್ಯತ್ಯಾಸವಿದ್ದರೂ ಸಹ ಹೆಚ್ಚಿನ ಹೋಲಿಕೆ ಕಂಡುಬರುತ್ತದೆ. ನೋಡ್ರಿ, ಏನಂದ್ರೆ ಒಂದೇ ಕುಟುಂಬದವ್ರು ಇದ್ದರೂ ಸಹಿತ ಏನಾಕೈತೆ ಅಂದ್ರೆ ಸಹೋದರ ಮತ್ತು ಸಹೋದರಿಯರಲ್ಲಿ ಸಂಬಂಧವಿಲ್ಲದ ಕುಟುಂಬದ ಮಕ್ಕಳಿಗಿಂತ ಹೆಚ್ಚಿನ ಹೋಲಿಕೆ ಕಂಡು ಬರ್ತೈತಿ. ಅಂದ್ರೆ ಸಹೋದರರು ಮತ್ತು ಸಹೋದರಿಯರಲ್ಲಿ ಕುಟುಂಬದ ಸರಾಸರಿಗಿಂತ ವ್ಯತ್ಯಾಸ ಇದ್ದರೂ ಸಹ ಹೆಚ್ಚಿನ ಹೋಲಿಕೆ ಕಂಡು ಬರ್ತೈತಿ. ಕೆಲವೊಂದು ಕಡೆ ಏನಕ್ಕೈತಿ ಹೆಚ್ಚಿನ ಹೋಲಿಕೆ ಕಂಡು ಬರ್ತೈತಿ. ಅಂದ್ರೆ ಅವ ಮಕ್ಕಳು ಬೇರೆ ಇರ್ತಾರೆ, ಇವ ಮಕ್ಕಳು ಬೇರೆ ಇರ್ತಾವೆ. ಹೀಗಾಗಿ ತಾಯಿ ತಂದೆಯಿಂದ ಭಿನ್ನತೆಯನ್ನು ಹೊಂದಿರ್ತಾವೆ. ಹಾಗಾಗಿ ಇದು ಭಿನ್ನತೆಯ ತತ್ವ ಆಗಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಸಮಾಶ್ರಯಣದ ತತ್ವ. ಹೆಚ್ಚು ಎತ್ತರವಿರುವ ತಂದೆ ತಾಯಿಗಳು ತಮಗಿಂತ ಕಡಿಮೆ ಎತ್ತರವಿರುವ ಮಕ್ಕಳನ್ನು ಪಡೆಯುವುದು, ಅದೇ ರೀತಿಯಾಗಿ ಕಡಿಮೆ ಎತ್ತರವಿರುವಂಥ ತಂದೆ ತಾಯಿಗಳು ತಮಗಿಂತ ಹೆಚ್ಚು ಎತ್ತರವಿರುವ ಮಕ್ಕಳನ್ನು ಪಡೆಯುವುದು ಸಮಾಶ್ರಯಣ ತತ್ವ ಎನ್ನುವರು. ನೋಡ್ರಿ, ನಾವು ಏನಂದ್ರೆ ಹೆಚ್ಚು ಎತ್ತರವಿರುವಂಥ ತಂದೆ ತಾಯಿಗಳು ತಮಗಿಂತ ಕಡಿಮೆ ಎತ್ತರವಿರುವಂಥ ಮಕ್ಕಳನ್ನು ಪಡೆಯೋದು, ಅದೇ ರೀತಿ ಕಡಿಮೆ ಎತ್ತರ ಇರುವಂಥ ತಂದೆ ತಾಯಿಗಳು ಹೆಚ್ಚು ಎತ್ತರ ಇರುವಂಥ ಮಕ್ಕಳನ್ನು ಪಡೆಯೋದು, ಇದು ಸಮಾಶ್ರಯಣದ ತತ್ವ ಅಂಥೇಳಿ ಕರೀತಾರೆ. ಯಾವುದೇ ಗುಣಕ್ಕಾದರೂ ಮಕ್ಕಳಲ್ಲಿ ಸರಾಸರಿಯ ಕಡೆಗೆ ಹೋಲುವ ಪ್ರವೃತ್ತಿಯನ್ನು ಕಾಣಬಹುದು. ತಂದೆ ತಾಯಿಗಳ ಎಲ್ಲ ಮಕ್ಕಳು ಸಮಾಶ್ರಯಣ ಕಂಡುಬರುವುದಿಲ್ಲ. ತಂದೆ ತಾಯಿಗಳ ಎಲ್ಲ ಮಕ್ಕಳಲ್ಲೂ ಸಮಾಶ್ರಯಣೆ ಕಂಡುಬರುವುದಿಲ್ಲ. ಆದರೆ ಹೆಚ್ಚಿನದಾಗಿ ಅವರು ಗುಣಲಕ್ಷಣಗಳಲ್ಲಿ ಮೇಲೆ ಅಥವಾ ಕೆಳಗೆ ಹೋಗದೆ ಸರಾಸರಿಯ ಕಡೆಗೆ ಸಾಗುತ್ತಾರೆ. ಜನಸಂಖ್ಯೆಯಲ್ಲಿ ಯಾವುದೇ ಗುಣಲಕ್ಷಣಗಳನ್ನು ತೆಗೆದುಕೊಂಡರೂ ಸರಾಸರಿ ಅವರು ಹೆಚ್ಚಾಗಿ ಕಂಡುಬರಲು ಈ ತತ್ವವೇ ಕಾರಣವಾಗಿದೆ. ತಂದೆ ತಾಯಿಗಳ ಎಲ್ಲ ಮಕ್ಕಳು ಏನಾಗಿರ್ತೈತಿ ಸಮಾಶ್ರಯಣ ಇರಂಗಿಲ್ಲ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಕುಟುಂಬದೊಳಗೆ ಏನಾಗಿರ್ತೈತೆ ಅಂದ್ರೆ ತಂದೆ ತಾಯಿಗಳು ಭಾಳ ಎತ್ತರ ಇರ್ತಾರೆ, ಮಕ್ಕಳು ಏನಾಗಿರ್ತದೆ ಗಿಡ್ಡಿರ್ತಾರೆ. ಆಮ್ಯಾಗ ತಂದೆ ತಾಯಿಗಳು ಭಾಳ ಗಿಡ್ಡಿರ್ತಾರೆ, ಮಕ್ಕಳು ಭಾಳ ಎತ್ತರ ಇರ್ತಾರೆ. ಇಂಥದಕ್ಕೆ ಏನಂತ ಕರೀತಾರೆ ಸಮಾಶ್ರಯಣದ ತತ್ವ ಎಂದು ಕರೆಯುತ್ತಾರೆ. ಈಗ ವ್ಯಕ್ತಿಯ ವಿಕಾಸದ ಮೇಲೆ ಪರಿಸರದ ಪ್ರಭಾವವನ್ನು ಚರ್ಚಿಸೋಣ. ಪರಿಸರದ ಪ್ರಭಾವ ನೋಡ್ರಿ, ಇದನ್ನು ನಾಳೆ ಒಂದು ತರಗತಿಯೊಳಗೆ ನೋಡೋಣ. ಇವತ್ತಿನ ಒಂದು ತರಗತಿಯೊಳಗೆ ಏನಂದ್ರೆ ಅನುವಂಶೀಯತೆ ನಿಯಮಗಳ ಬಗ್ಗೆ ತಿಳ್ಕೊಂಡಿವಿ. ಮತ್ತು ಹೊಳ್ಳಿ ಏನಂದ್ರೆ ಅವಳಿಗಳು ಹೇಗೆ ಉದಯಿಸ್ತಾವೆ ಅನ್ನೋದು ತಿಳ್ಕೊಂಡಿವಿ. ನಿನ್ನೆ ವಿಷಯದೊಳಗೆ ಅನುವಂಶೀಯತೆಯ ಮಹತ್ವ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಐತಿ. ಅದಕ್ಕೆ ನಾನು ಇದನ್ನು ಬೇಗ ಹೇಳಾಕತ್ತೇನೆ. ಅಂದ್ರೆ ಇದನ್ನ ಫಸ್ಟ್ ಹಿಡ್ಕೊಂಡೇನೆ ನಾನು. ಏನಂದ್ರೆ
ಶೈಕ್ಷಣಿಕ ಮನೋವಿದ್ಯದೊಳಗೆ ಇದು ಲೆಸನ್ ಇದು ಸ್ವಲ್ಪ ಇಂಪಾರ್ಟೆಂಟ್ ಐತೆ ಅಂಥೇಳಿ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂಥೇಳಿ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. 15 ನಿಮಿಷ ಅಷ್ಟೇ ಮಾಡೀನಿ. ತಾವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ದಿನ ಮಾಡಿ ಹಾಕಿದ ವಿಡಿಯೋ ಎಲ್ಲ ನೋಡಾಕತ್ತೀರಿ, ಅದ್ರ ಸಬ್ಸ್ಕ್ರೈಬ್ ಯಾರೂ ಮಾಡತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಮಾಡುವಂಥ ವಿಡಿಯೋಗಳು ಬೇಗ ನಿಮ್ಗೆ ತಲುಪ್ತಾವು. ನೀವು ನೋಡಿ ಇದನ್ನು ಮಾಡ್ಬೋದು. ಹಾಗಾಗಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಕಮೆಂಟ್ ಮಾಡಿ.